ದೇಶದ ಜನರಿಗೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ಒಂದನ್ನು ಕೊಟ್ಟಿದೆ. ಅದರಲ್ಲೂ ಹೋಟೆಲ್ ಮಾಲೀಕರಿಗೆ ನುಂಗಲಾರದಂತಹ ಬಿಸಿ ಅಂತ ಹೇಳಬಹುದು. ಇದು ಮತ್ತೊಂದು ಆಘಾತ. ಫೆಬ್ರವರಿ 28ರಿಂದ ಯುದ್ಧ ಆರಂಭವಾಗಿದೆ. ಜಾಗತಿಕವಾಗಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗಿದೆ. ಅದರಲ್ಲೂ ಭಾರತಕ್ಕೂ ಕೂಡ ಎಡಬಿಡದೆ ಶಾಕ್ ಎದುರಾಗ್ತಾನೆ ಇದೆ. ಕೇಂದ್ರದ ಮತ್ತೊಂದು ಆಘಾತ ಇದು. ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಐತಿಹಾಸಿಕವಾದಂತಹ ಏರಿಕೆಯಾಗಿದೆ. ಯಾವತ್ತೂ ಇಷ್ಟಾಗಿರಲಿಲ್ಲ ರೀ. ಕಂಡು ಕೇಳರಿಯದ ರೀತಿಯಲ್ಲಾಗಿದೆ ಇದು. ಭಾರಿ ಅಂದ್ರೆ ಭಾರಿ ಇದು. 19 kg ಕಮರ್ಷಿಯಲ್ದು 993 ರೂಪಾಯಿ ಏರಿಕೆಯಾಗಿದೆ. ಈ ಹಿಂದೆ ಆಲ್ರೆಡಿ 2 ಸಾರಿ ಮಾಡಿದ್ರು. ಮಾರ್ಚ್ನಲ್ಲಿ ಮಾಡಿದ್ರು, ಏಪ್ರಿಲಲ್ಲಿ ಮಾಡಿದ್ರು. 144 ಒಂದು ಸಾರಿ, 200 ರೂಪಾಯಿ ಒಂದು ಸಲ ಆಗಿತ್ತು. ಈಗ ಏಕಾಏಕಿ 993 ಜಾಸ್ತಿ. 1000 ರೂಪಾಯಿ ಅಂತ ಅಂದ್ಕೊಳ್ಳೋಣ. ಎಷ್ಟಾಗಿದೆ ರೇಟ್ ಅಂತ ಹೇಳಿದ್ರೆ ಈಗ 3153 ರೂಪಾಯಿ ರೀ. 19 kg ಸಿಲಿಂಡ್ರು ಡೊಮೆಸ್ಟಿಕ್ ಗೃಹ ಬಳಕೆದೇನು ಚೇಂಜ್ ಮಾಡಿಲ್ಲ. ಆದರೆ ಚೇಂಜ್ ಮಾಡದೇ ಇದ್ರೂ ಕೂಡ ಜೇಬು ಸುಡುತ್ತೆ, ಹೊಟ್ಟೆ ಉರಿಯುತ್ತೆ, ಸಂಕಟ ಆಗ್ತಿದೆ ರೀ ಮಧ್ಯಮ ವರ್ಗದವ್ರಿಗೆ, ಬಡವ್ರಿಗೂ ಕೂಡ. ನಮ್ಗೆ ಗೊತ್ತಿದೆ LPG ಸಿಲಿಂಡರ್ಗಳ ಬೆಲೆ ಜಾಸ್ತಿ ಆಯ್ತು ಅಂದರೆ ಆಟೋಮೆಟಿಕ್ಲಿ ದಿನಬಳಕೆಯ ವಸ್ತುಗಳು ಜಾಸ್ತಿ ಆಗುತ್ತೆ, ಹೋಟೆಲ್ ತಿಂಡಿಗಳು ಕೂಡ ಜಾಸ್ತಿ ಆಗುತ್ತೆ, ಕಂಪ್ಲೀಟಾಗಿ ದುಬಾರಿ ಆಗಿಬಿಡುತ್ತೆ ಜೀವನ ನಡೆಸೋದು. ಹಾಗಾಗಿನೇ ಹಿಡಿಶಾಪ ಹಾಕ್ತಿದ್ದಾರೆ ಜನರು ಕೂಡ. ಏನಪ್ಪ ಹೆಂಗೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಅಂತ. ಆಟೋಮೆಟಿಕ್ಲಿ ನಿಮಗೆ ಜಾಸ್ತಿ ಆಗಿಬಿಡುತ್ತೆ. ಹೋಟೆಲ್ ತಿಂಡಿ, ಊಟ, ಕಾಫಿ, ಟೀ ಎಲ್ಲವೂ ಕೂಡ ಆಲ್ರೆಡಿ ಅನುಭವಕ್ಕೆ ಬರ್ತಾ ಇದೆ ನಮಗೆ. ಟಿಫನ್ ಮಾಡೋಕ್ಕೆ ಹೋಗಿದ್ವಿ, 80 ರೂಪಾಯಿ ಇದು. 2 ಇಡ್ಲಿ 1 ವಡೆ ಉಂಟು, 80 ರೂಪಾಯಿ ಆಯಿತು ಫುಟ್ಪಾತ್ನಲ್ಲಿ. ಹೆಂಗ್ರಿ ಬದುಕೋದು? ಸಂಬಳ ಇರೋದು ದಿನಕ್ಕೆ 500 ರೂಪಾಯಿ. ನಾವು ಕಡಿಮೆ ಅಂತ ಹೇಳ್ತಿದ್ವಿ, 500 ರೂಪಾಯಿ ಕೂಲಿ. ಅದರಲ್ಲಿ 200 ರೂಪಾಯಿ ಹೋಗ್ತಾ ಇದೆ ಊಟ ತಿಂಡಿಗೆ. ಕಡಿಮೆ ಅಂತ ಹಿಡಿದ್ರು 200 ರೂಪಾಯಿ ಫುಟ್ಪಾತಲ್ಲಿ ಹೇಳ್ತಾ ಇದ್ದೀವಿ ನಾವು. ಈ ನಾರ್ಮಲಾಗಿ ಹೋಟ್ಲಿಗೆ ಹೋದರೆ ಮುಗೀತು ಕಥೆಯಲ್ಲಿ. ಬರೋಬ್ಬರಿ 200 ರೂಪಾಯಿ ಇಡಲೇಬೇಕು ನಾವಲ್ಲಿ. ಒಂದು ಊಟ 150 ರೂಪಾಯಿ ನಾರ್ಮಲ್ ಊಟ ಇದು. ಇನ್ನು ಜಾಸ್ತಿ ತೊಗೊಂಡ್ರೆ 200 ರೂಪಾಯಿ ಮಿನಿಮಮ್ ಅಂದ್ರೆ ಕೊಡಲೇಬೇಕು. ಕಾಫಿ ಟೀ ಅಂತರೂ ಕೇಳಂಗೇ ಇಲ್ಲ ನೀವು. ಮೊದಲೆಲ್ಲ ಹಿಂದೆ 10 ರೂಪಾಯಿ ಇತ್ತು. 10 ರೂಪಾಯಿ ಇನ್ನು ಏನು 10 ರೂಪಾಯಿ ಮೂಸ್ ನೋಡೋದಿಲ್ಲ ಅವರು. 15 ಅಲ್ಲ 20, ಇಲ್ಲಿ 25 ರೀ. ಫುಟ್ಪಾತ್ನಲ್ಲಿ 20 ರೂಪಾಯಿ ಓಡ್ತಾ ಇದೆ ಕಾಫಿ ಟೀ. ಇನ್ನು ಹೋಟ್ಲಲ್ಲಿ ಕೇಳಲೇಬಾರ್ದು ನಾವು. 5 ಸ್ಟಾರ್ ಅಲ್ಲ, ನಾರ್ಮಲ್ ಆಗಿರೋ ಹೋಟ್ಲಿಗೆ ಹೋದ್ರೆ 25 ರೂಪಾಯಿ ಇದೆ. ಇದು ಮತ್ತೆ ಜಾಸ್ತಿ ಮಾಡಿದ್ದಾರೆ ಈಗ. ಯುದ್ಧ ಆರಂಭ ಆದಾಗ ಆಗ ಕಮರ್ಷಿಯಲ್ ಗ್ಯಾಸ್ಗೆ ಯಾವಾಗ ಅಭಾವ ಸೃಷ್ಟಿ ಆಯಿತು ಆವಾಗ 5ರಿಂದ 10 ರೂಪಾಯಿ ಜಾಸ್ತಿ ಮಾಡಿದ್ರು. ಈಗ ಬರೋಬ್ಬರಿ 10 ರೂಪಾಯಿ ಮಾಡ್ತಿದ್ದಾರೆ ಜಾಸ್ತಿ. ಯಾಕಂದರೆ ಅವ್ರಿಗೂ ಕೂಡ ತೊಂದರೆ ಇದೆ. ಈಗ ಕಮರ್ಷಿಯಲ್ ಗ್ಯಾಸು ಮೊದಲೇ ಸಿಗ್ತಾ ಇಲ್ಲ. ಬ್ಲಾಕಲ್ಲಿ 5,000 ಕೊಟ್ಟರೂ ಕೂಡ ತೆಗೆದುಕೊಳ್ಳೋಕ್ಕಾಗ್ತಿಲ್ಲ ಹೋಟೆಲ್ನವ್ರಿಗೆ. ಹೊರ್ಮುಜ್ ಜಲಸಂಧಿ ಮುಚ್ಚಿದೆ ಅಂತ ಅಲ್ಲಿ ಹೇಳ್ತಿದ್ದಾರೆ. ಇದು ಕಥೆನೋ ಅಥವಾ ಬೇಕು ಅಂತ ಮಾಡ್ತಿದ್ದಾರೋ ಅಥವಾ ಕೃತಕ ಅಭಾವ ಸೃಷ್ಟಿ ಮಾಡಿ ದೊಡ್ಡ ಮಟ್ಟದ ದಂಧೆ ಮಾಡ್ತಿದ್ದಾರೋ ಒಂದು ಅರ್ಥ ಆಗ್ತಿಲ್ಲ ಜನರಿಗೆ. ಆಯ್ತಪ್ಪ ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತಾ ಆಯ್ತು ಹೆಂಗೋ ಬದುಕೋಣ ಅಂಥೇಳಿ ಜೀವನದ ಬಂಡಿಯನ್ನು ದೂಡುತ್ತಿದ್ದಾರೆ ಜನ. ನೋಡಿ, ಈಗ ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ ಬೆಲೆ 3,153 ರೂಪಾಯಿ ಏರಿಕೆಯಾಗಿದೆ. ಡೆಲ್ಲಿಲಿ ಕೂಡ ಜಾಸ್ತಿ ಇದೆ ನಮ್ಗಿಂತ. ನೋಡಿ, ನಮ್ದಿದು 3,153 ರೂಪಾಯಿ 19 kg ಕಮರ್ಷಿಯಲ್ದು. 2,162 ರೂಪಾಯಿ ಇತ್ತು ಅಫಿಷಿಯಲಿ. ಇದು ಈಗ ಬರೋಬ್ಬರಿ 993 ರೂಪಾಯಿ ಏರಿಕೆಯಾಗಿದೆ. ದೆಹಲಿಯಲ್ಲಿ 3,071 ರೂಪಾಯಿ ಇದೆ, ನಮ್ಗಿಂತ ಸ್ವಲ್ಪ ಕಡಿಮೆಯಲ್ಲಿ. ನೋಡಿ, ರೇಟು ನೋಡ್ತಾ ಇದ್ದೀವಿ ಬರೀ 3 ತಿಂಗಳಲ್ಲಿ ಎಷ್ಟಾಯಿತು ಅಂತ. ಬೆಂಗಳೂರು ನಗರ ಮೊದಲು ಇದ್ದಂಥ ರೇಟು ಗ್ಯಾಸ್ದು 19 kgದು ಕಮರ್ಷಿಯಲ್ದು 2,162 ಇತ್ತು. ದಿಢೀರ್ ಅಂತೇಳಿ 991 ರೂಪಾಯಿ ಏರಿಕೆ ಮಾಡಿದರು. 3,153 ರೂಪಾಯಿ ಆಯಿತು ಬೆಂಗಳೂರ್ದಿದು. ದೆಹಲಿ 993 ಆಗಿದೆ ಜಾಸ್ತಿ. ಅಲ್ಲಿ ಮೊದಲು 2,078 ರೂಪಾಯಿ ಇತ್ತು, ಈಗ 3,071 ಆಗಿದೆ. ಅಲ್ಲಿ ಕೋಲ್ಕತ್ತಾ 2,208, ಅಲ್ಲೂ ಕೂಡ 994 ರೂಪಾಯಿ ಹೆಚ್ಚಳ ಆಯಿತು. 3,202 ರೂಪಾಯಲ್ಲಿ ಕೋಲ್ಕತ್ತಾದಲ್ಲಿ. ಮುಂಬೈ ನೋಡಿ 2,031 ರೂಪಾಯಿ ಇತ್ತು, 993 ಹೆಚ್ಚಳ ಆಯಿತು. ಈಗ ಅಲ್ಲಿ ಬರೋಬ್ಬರಿ 3,024 ರೂಪಾಯಿ ಕಮರ್ಷಿಯಲ್ ಗ್ಯಾಸು. ಅಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಬೇರೆ ಬೇರೆ ರೇಟ್ ಇರುತ್ತೆ. ಯಾಕಂದರೆ ಅಲ್ಲಿ ಕೆಲವೊಂದಿಷ್ಟು ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತ ಇರುತ್ತೆ.
ಹಾಗಾಗಿ ನೀವು ಒಂದೇ ದರ ಇರಲ್ಲ ಇಲ್ಲಿ. ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದರೂ ಕೂಡ ಕೆಲವೊಂದಿಷ್ಟು ಟ್ಯಾಕ್ಸ್ಗಳು ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ನಮ್ಮ ರಾಜ್ಯದಲ್ಲಿ 3,153 ರೂಪಾಯಿ ಇದೆ, 991 ರೂಪಾಯಿ ಈಗ ಏರಿಕೆ ಆಗಿರೋದು. ನೋಡಿ, ಆ ಅಂಕಿ ಸಂಖ್ಯೆ ನೋಡಿದ್ರೇ ಜನ ಕಂಗಾಲಾಗ್ತಾ ಇದ್ದಾರೆ. ಹೋಟೆಲ್ ಮಾಲೀಕರು ಮೊದಲೇ ಅವರು ಕೋವಿಡ್ ಟೈಮ್ನಲ್ಲಿ ಎಷ್ಟೋ ಜನ ಬಾಗಿಲಾಕೊಂಡು ಮನೆಗೆ ಹೋಗಿದ್ದರು, ಸಾಲ ಸೋಲ ಮಾಡಿಕೊಂಡಿದ್ರು, ಸಿಕ್ಕಾಪಟ್ಟೆ ಲಾಸಲ್ಲಿದ್ದರು. ಈಗ ಮತ್ತೊಂದು ಕೊರೋನಾ ಬಂದಿದೆ ಅನ್ನೋದು ಫೀಲ್ ಆಗ್ತಿದೆ. ಅವ್ರಿಗೆ ಅಷ್ಟೇ ಅಲ್ಲ, ನಮಗೂ ಕೂಡ, ಅಂದರೆ ಜನಸಾಮಾನ್ಯರಿಗೆ. ಕರೆ ಮಾಡ್ಬೋದು, ಮಾತನಾಡ್ಬೋದು ಜನ. ಇದು ಸರಿನಾ? ಹಾಗಾದರೆ ನಿಮಗೆ ಯಾವ ರೀತಿ ಹೊರೆ ಆಗ್ತಾ ಇದೆ? ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಡೈಲ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚಿಕೊಳ್ಬೋದು. ಚೆನ್ನೈನಲ್ಲೂ ಕೂಡ ಅಷ್ಟೇ 2,246 ರೂಪಾಯಿ ಇತ್ತು, 993 ರೂಪಾಯಿ ಹೆಚ್ಚಳ ಆಯಿತು, 3,237 ರೂಪಾಯಿ ಆಗಿದೆ. ಜನಾಕ್ರೋಶ ಭುಗಿಲೇಳ್ತಾ ಇದೆ. ಇದು ಡೊಮ್ಯಾಸ್ಟಿಕ್ ಏನು ತೊಂದರೆ ಇಲ್ಲ, ಅಂದರೆ ಗೃಹ ಬಳಕೆದು. ಆದರೂ ಕೂಡ ಸಮಸ್ಯೆ ಒಂದೆರಡಲ್ಲ. ಆಟೋಮೆಟಿಕ್ಲಿ ನೋಡಿ, ಉಪಹಾರ ಮಾಡೋದು, ಆಮೇಲೆ ಊಟದ ರೇಟು, ಊಟದ್ದು ಕೂಡ ಜಾಸ್ತಿ ಆಗಿದೆ. ನೆಕ್ಸ್ಟ್ ನೋಡ್ತಾ ಇರಿ, ಈಗ ಆಟೋದು ಕೂಡ ಹಾಗೆ ಹೋಗಿದೆ. ಈಗ ಆಟೋ ಗ್ಯಾಸ್ನವರು ಏಕಾಏಕಿ ದಿಢೀರಾಗಿ ಅಲ್ಲಿ ಹೆಚ್ಚಳ ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಅಂದರೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ಜಾಸ್ತಿ ಮಾಡೋದು, ಜನರ ಮೇಲೆ ಹೊರೆ ಹಾಕೋದು. ಅಲ್ಲ, ದಿಢೀರಂತ ಯಾಕೆ ಇಷ್ಟೊಂದು? ಅಂದರೆ ಅದಕ್ಕೂ ಕೂಡ ಕಾರಣ ಕೊಡ್ತಾರೆ ಇವರು. ಹೊರಮೋಜು ಬಂದಾಗಿದೆ, ನಮ್ಮಲ್ಲಿ ಸ್ಟಾಕ್ ಇಲ್ಲ, ಬಂದಿದ್ದು ಒಂದು 5-6 ಹಡಗು ಬಂತು, ಇನ್ನೂ ಒಂದು 20 ಹಡಗು ನಮ್ಮದಲ್ಲೇ ಲಾಕ್ ಆಗಿದೆ, ಏನು ಮಾಡೋಣ, ಅನಿವಾರ್ಯ ಅಂಥೇಳಿ. ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ಆಯಿತು, ಅದಕ್ಕೋಸ್ಕರ ನಾವಿಲ್ಲಿ ಜಾಸ್ತಿ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ.